ನೋಡಿ ವಿದ್ಯಾರ್ಥಿಗಳೇ, ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡುವ ಈ ಒಂದು ಪ್ರೈಸ್ ಮನಿ ಅಥವಾ ಪ್ರೋತ್ಸಾಹನ ಏನಿದೆ, ಇದರ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳು, ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬಂದು ಇಲ್ಲಿ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಸ್ಟೇಟಸ್ ಅಂತ ಇದೆಯಲ್ಲ, ಚೆಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಅರ್ಜಿ ಏನಾದರೂ ರಿಜೆಕ್ಟ್ ಆಗಿದ್ದರೆ, ಮೇಜರ್ಲಿ ರಿಜೆಕ್ಟ್ ಆಗೋದು ಡಾಕ್ಯುಮೆಂಟ್ಸ್ಗಳನ್ನು ನೀವು ಸರಿಯಾಗಿ ಸಬ್ಮಿಟ್ ಮಾಡದೇ ಇದ್ದಾಗ. ಆಗ ನೀವು ಡಾಕ್ಯುಮೆಂಟ್ಸ್ಗಳನ್ನು ರಾಂಗಾಗಿ ಸಬ್ಮಿಟ್ ಮಾಡಿದರೆ ಅದಕ್ಕೆ ಎಡಿಟ್ ಆಪ್ಷನ್ ಆಲ್ರೆಡಿ ಇದೆ. ಅದೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಕ್ಲಿಕ್ ಮಾಡಿ, ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕೀಮ್ ಅಂತ ಇರುತ್ತಲ್ಲ, ಇಲ್ಲಿ ಪೋಸ್ಟ್ ಮೆಟ್ರಿಕ್ ಇದೆ, ಪೋಸ್ಟ್ ಮೆಟ್ರಿಕ್ ತೊಗೊಳ್ಳಿ. ಒಂದು ವೇಳೆ SLC ಇದ್ದರೆ SLC ತೊಗೊಳ್ಳಿ. ನಿಮ್ಮದು ಯಾವ ಒಂದು ಕೋರ್ಸ್ ಅಡಿ ಬರುತ್ತೆ ಅಲ್ಲಿ ತೊಗೊಳ್ಳಿ. ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದರೆ ಅದನ್ನು ತೊಗೊಳ್ಳಿ. ತದನಂತರ ಇಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಕೊಡಿ. ಕೊಟ್ಟ ನಂತರ ಈ ಥರ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಹಾಕಿ ಇಲ್ಲಿ ನೀವು ಬಾಕ್ಸಲ್ಲಿ ಟಿಕ್ ಮಾಡಬೇಕು. ಟಿಕ್ ಮಾಡಿ ತದನಂತರ ಇಲ್ಲಿ OTP ಅಂತ ಕ್ಲಿಕ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೊಂದು ಮೇನ್ ಆಗಿ ನಿಮಗೆ ಇದು ಕ್ಲಿಯರ್ ಆಗಿ ಕಾಣುತ್ತೆ. ಇಲ್ಲೊಂದು ಕೊಟ್ಟಿದ್ರು ನೋಡಿ, ಡಾಕ್ಯುಮೆಂಟ್ಸ್ ಕ್ಯಾನ್ ಬಿ ಅಪ್ಲೋಡೆಡ್ ಓನ್ಲಿ ಇಫ್ DSWO ರಿಕ್ವೆಸ್ಟ್ ಫಾರ್ ಡಾಕ್ಯುಮೆಂಟ್ಸ್. ದಿಸ್ ಯೂಸರ್ ಕೆನಾಟ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವರೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಸರಿಯಾಗಿ ಅಪ್ಡೇಟ್ ಮಾಡಿದ್ದಾರೆ ಆಲ್ರೆಡಿ. ಅಂದರೆ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಡೇಟ್ ಮಾಡಿಲ್ಲ, ಅಂದರೆ ಇದನ್ನು ಅರ್ಜಿ ಕಂಪ್ಲೀಟ್ ಮಾಡಿಲ್ಲ ನಾವು. ಈಗ ಇಲ್ಲಿ ನಿಮಗೋಸ್ಕರ ತೋರ್ಸೋಕ್ಕೋಸ್ಕರ ನಾವು ಎಂಟ್ರಿ ಮಾಡೋದು ಅಷ್ಟೇ. ಇಲ್ಲಿ DSWO ಅಂದರೆ ಡಿಸ್ಟಿಕ್ ಸೋಷಿಯಲ್ ವೆಲ್ಫೇರ್ ಆಫೀಸ್ ಅಂತ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ನಿಮಗೆ ಹೇಳುತ್ತೆ ಇಂಥ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿ ಅಂತ. ಆ ಟೈಮಲ್ಲಿ ಮಾತ್ರ ನೀವು ಸಬ್ಮಿಟ್ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ನೀವು ಸ್ಟೇಟಸ್ ಚೆಕ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ಲಿ ಅದು ಗೊತ್ತಾಗುತ್ತೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳು, ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತ ಇರುತ್ತೆ. ನೀವು ಇಲ್ಲಿ ಇಂಪಾರ್ಟೆಂಟಾಗಿ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಎಕ್ಸಾಮ್ ಡ್ಯೂರೇಷನ್ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ನೀವು ಎನ್ಯುವಲ್ ಅಂದರೆ ವರ್ಷಕ್ಕೆ 1 ಪರೀಕ್ಷೆ ಮಾತ್ರ ಅಟೆಂಪ್ಟ್ ಮಾಡಿದರೆ ಎನ್ಯುವಲ್ ಅಂತ ಕೊಡಬೇಕು. ವರ್ಷಕ್ಕೆ 3 ಪರೀಕ್ಷೆ ಬರೆದ್ರೆ, ವರ್ಷಕ್ಕೆ 2 ಪರೀಕ್ಷೆ ಬರೆದ್ರೆ ಅದನ್ನು ಸೆಮಿಸ್ಟರ್ ಅಂತ ಕೊಡಬೇಕು. ಈಗ ಎನ್ಯುವಲ್ ಅಂತ ಕೊಟ್ಟಿದ್ದೀನಿ. ಎನ್ಯುವಲ್ ಯಾವುದು? SLC ಬರುತ್ತೆ. ಯಾಕಂದರೆ SLC ಕೇವಲ 1 ವರ್ಷದ ಕೋರ್ಸು. ನೀವು ಅಲ್ಲಿ SLCಗೆ ನಾವೇನಾದರೂ ಜಾಸ್ತಿ ಹಾಕಿ ಬರಲ್ಲ, ಕೇವಲ ಒಂದೇ ಮಾರ್ಕಸ್ ಕಡೆ ಅಪ್ಲೋಡ್ ಮಾಡೋದಿರುತ್ತೆ. 1 ವರ್ಷ ತೊಗೊಳ್ಳಿ. ಒಂದು ವೇಳೆ PUC ಇದ್ದರೂ ಕೂಡ ಒಂದೇ ತೊಗೊಳ್ಳಿ. ಯಾಕಂದರೆ ನಿಮಗೆ ಫಸ್ಟ್ PUC ಆಧಾರದ ಮೇಲೆ ಪ್ರೈಸ್ ಮನಿ ಕೊಡಲ್ಲ, ಸೆಕೆಂಡ್ PUC ರಿಸಲ್ಟ್ ಮೇಲೆ ನಿಮಗೆ ಪ್ರೈಸ್ ಮನಿ ಕೊಡ್ತಾರೆ. ಅದಕ್ಕಾಗಿ ನೀವೇನೋ 2 ಇಯರ್ಸ್ ತೊಗೊಂಬಿಟ್ರೆ ನೀವೇನು ಮಾಡ್ತೀರಾ, ಫಸ್ಟ್ PUC ಮತ್ತು ಸೆಕೆಂಡ್ PUCದು ಅಪ್ಲೋಡ್ ಮಾಡ್ತೀರಾ. ದಟ್ ಈಸ್ ರಾಂಗ್. ಓನ್ಲಿ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಯಾವುದಪ್ಪ ಅಂದರೆ ಫಸ್ಟ್ PUCದಲ್ಲ, ಸೆಕೆಂಡ್ PUC ಮಾತ್ರ. ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ, ಕೇವಲ PUC ಡ್ಯೂರೇಷನ್ ಇಯರ್ 1 ವರ್ಷ ತೊಗೊಳ್ಳಿ. SLC ಇದ್ದರೂ 1 ವರ್ಷ ತೊಗೊಳ್ಳಿ. ಒಂದು ವೇಳೆ ಡಿಗ್ರಿ ಇದ್ದರೆ ಇಲ್ಲಿ ಏನು ಮಾಡಬೇಕು, ಸೆಮಿಸ್ಟರ್ ಅಂತ ತೊಗೊಳ್ಬೇಕು. ತದನಂತರ ಇಲ್ಲಿ ಸೆಮಿಸ್ಟ್ರು 3 ವರ್ಷ, ನೀವು ಇಯರ್ ಎಷ್ಟು 3 ವರ್ಷ ಡಿಗ್ರಿ, ಸೆಮ್ಮು 1 ವರ್ಷಕ್ಕೆ 2, ಟೋಟಲ್ 6. ಇಲ್ಲಿ ಏನು ಮಾಡಬೇಕು, ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, 6th ಸೆಮ್ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಒಂದು ವೇಳೆ ನೀವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಅಂದರೆ KSU ಮೂಲಕ ಡಿಗ್ರಿ ಮುಗಿಸಿದರೆ ಅಲ್ಲಿ ಎನ್ಯುವಲ್ ಅಂತ ತೊಗೊಳ್ಳಿ. ಅಲ್ಲಿ ಇಯರ್ ಸೇಮ್ 3 ಅಂತ ತೊಗೊಳ್ಳಿ. ನಿಮಗೆ KSU ಅಲ್ಲಿ ನಾನ್ CBS ಸ್ಟೂಡೆಂಟ್ಗೆ ವರ್ಷಕ್ಕೆ ಒಂದೇ ಎಕ್ಸಾಮಿನೇಷನ್ ಇರುತ್ತೆ. ಅದಕ್ಕಾಗಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ 3 ಮಾರ್ಕಸ್ಗಳನ್ನು ಅಪ್ಲೋಡ್ ಮಾಡಿದರೆ ಸಾಕು. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿ ಮಾಹಿತಿ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಒಂದು ವೇಳೆ ನೀವು ಇಂಜಿನಿಯರ್ ಸ್ಟೂಡೆಂಟ್ ಆಗಿದ್ದರೆ ಅಂದ್ಕೊಳ್ಳಿ, 4 ವರ್ಷದ ಕೋರ್ಸ್ ಇದ್ದರೆ ಇಲ್ಲಿ 4 ಅಂತ ತೊಗೊಳ್ಳಿ. ಇಲ್ಲಿ 8 ಮಾರ್ಕಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್, ಫಿಫ್ತ್, 6th, 7th, 8th ಸೆಮ್. ಇಷ್ಟು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಅಪ್ಲಿಕೇಶನ್ನು ರಿಜೆಕ್ಟ್ ಆಗೋಕ್ಕೆ ಮೂಲ ಕಾರಣ ಡಾಕ್ಯುಮೆಂಟ್ಸ್ ಅಥವಾ ಇಲ್ಲಿ ನಾನು ಹೇಳೋ ಪಾಯಿಂಟ್ಸ್ ಏನು. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ, ಯಾವುದೇ ಸಮಸ್ಯೆ ಇಲ್ಲ. ನಿಮ್ಮ ನೇಮ್ ಕೂಡ ಆಧಾರಿತವಾಗಿ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ, ಅದು ಪ್ರಾಬ್ಲಮ್ ಇಲ್ಲ. ಫೋಟೋ ನಿಮಗೆ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು, ಇಲ್ಲ ಆಧಾರದಲ್ಲಿರೋ ಫೋಟೋನೇ ನಡೆಯುತ್ತೆ. ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇರುತ್ತೆ, ನಿಮ್ಮ ನ್ಯೂ ಫೋಟೋ ಅಪ್ಲೋಡ್ ಮಾಡ್ಬೋದು. ನೀವು ಇಲ್ಲಿ SLC ಮಾರ್ಕಸ್ ಕಾರ್ಡ್ ನಂಬರನ್ನು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಟಾರ್ ಮಾರ್ಕ್ ಇದೆ ನೋಡಿ, ಇಲ್ಲಿದೆ, 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 ಇಲ್ಲಿದೆ. ಇಲ್ಲಿ ನೋಡಿದ್ರೆ ಕಾಲೇಜ್ ಡಿಸ್ಟಿಕ್ ಮತ್ತು ಕಾಲೇಜ್ ತಾಲೂಕು, ಇಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ. ಅಂದರೆ ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ಏನು ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಇವು ಯಾವುದಕ್ಕೆ ಕಾರಣಕ್ಕೂ ರಾಂಗ್ ಆಗ್ಬಾರ್ದು. ಇವು ರಾಂಗ್ ಆದರೆ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ. ಅದಕ್ಕಾಗಿ ಈ ನಾವು ಏನು ಹೇಳಿದ್ದೀನಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ರಾಂಗ್ ಮಾಡಿಬಿಡಿ. ಉಳಿಕೆದ್ರಲ್ಲಿ ರಾಂಗ್ ಆದರೂ ಕೂಡ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ಡ್ ಆಗುತ್ತೆ, ಡೋಂಟ್ ವರಿ. ಅದಕ್ಕಾಗಿ ಈ ವರ್ಷ ಅವ್ರು ಏನು ಮಾಡಿದರೆ, ಎಡಿಟ್ ಅಪ್ಲಿಕೇಶನನ್ನು ಬಿಟ್ಟಿಲ್ಲ. ಅಂದರೆ ಎಡಿಟ್ ಆಪ್ಷನ್ ಇನ್ನೂವರೆಗೆ ಯಾಕೆ ಬಿಟ್ಟಿಲ್ಲಪ್ಪ ಅಂದರೆ, ಮೇನ್ ಥಿಂಗ್ಸ್ ಈ SLC ರಿಜಿಸ್ಟ್ರೇಷನ್ ನಂಬರ್ ಇರ್ಬೋದು,
ಫಾದರ್ ನೇಮು, ಮದರ್ ನೇಮು, ಫೋನ್ ನಂಬರ್ ಕರೆಕ್ಟ್ ಎಂಟ್ರಿ ಮಾಡಿ. ತದನಂತರ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ವಿದ್ಯಾರ್ಥಿಗಳೇ, ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಯಾವುದೇ ಕಾರಣಕ್ಕೂ ರಾಂಗ್ ಆಗೋಲ್ಲ. ಯಾಕಂದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎರಡು ಎಂಟ್ರಿ ಮಾಡಿ ಇಲ್ಲಿ ವ್ಯಾಲಿಡೇಟ್ ಅಂತ ಕೊಟ್ಟಾಗ ಅಲ್ಲಿ ಆಟೋಮೆಟಿಕ್ಲಿ ಡೀಟೇಲ್ಸ್ ಕೆಳಗಡೆ ಶೋ ಆಗಿಬಿಡುತ್ತೆ. ಅದಕ್ಕಾಗಿ ಇದು ರಾಂಗ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದು ವೇಳೆ ಆರ್ ಡಿ ನಂಬರನ್ನು ತಪ್ಪು ಹಾಕಿದರೆ ಅಥವಾ ಕಂಪ್ಯೂಟರ್ ಅಂಗಡಿಯಲ್ಲಿ ಅರ್ಜಿ ಹಾಕುವಾಗ ಆರ್ ಡಿ ನಂಬರ್ ತಪ್ಪು ಹಾಕಿದರೆ ದಯವಿಟ್ಟು ಮತ್ತೊಮ್ಮೆ ಅಬ್ಸರ್ವ್ ಮಾಡಿ ಅರ್ಜಿಯನ್ನು ಹಾಕಿ. ಯಾಕಂದರೆ ಒಂದು ಸಾರಿ ಇದು ಏನಾದರೂ ಮಿಸ್ಟೇಕ್ ಆದರೆ ಇದು ಎಡಿಟ್ ಮಾಡೋಕ್ಕೆ ಆಪ್ಷನ್ ಇಲ್ಲ. ಆದರೆ ಇಲ್ಲಿದೆ ನೋಡಿ, ಕೋರ್ಸ್ ಆಯಿತು, ಯೂನಿವರ್ಸಿಟಿ ಆಯಿತು, ಕೋರ್ಸ್ ಡಿಸಿಪ್ಲಿನ್ ಆಯಿತು, ಕಾಲೇಜ್ ಆಯಿತು, ಇವುಗಳಲ್ಲಿ ಒಂದೇನಾದರೂ ರಾಂಗ್ ಆದರೂ ಕೂಡ ನಡೆಯುತ್ತೆ. ಯಾಕಂದರೆ ಮೇನ್ ಸ್ಟಾರ್ ಮಾರ್ಕ್ ಇಲ್ಲ ನೋಡಿ. ಓಕೆ, ಬಟ್ ಇದು ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರು, ಪರ್ಸೆಂಟೇಜು, ಎಕ್ಸಾಮ್ ಡ್ಯೂರೇಷನ್ ಅಂದರೆ SLC ಆಗಿದ್ದರೆ 1 ವರ್ಷ, PUC ಆಗಿದ್ದರೆ ಸೆಕೆಂಡ್ PUC ಆಗಿದ್ದರೆ 1 ವರ್ಷ, ಡಿಗ್ರಿ ಆಗಿದ್ದರೆ ನಿಮಗೆ 6 ಸೆಮ್ ಇದ್ದರೆ 3 ವರ್ಷ, ವರ್ಷಕ್ಕೆ ಒಂದು ಎಕ್ಸಾಮ್ ಇದ್ದರೆ 3 ಅಂತ ಕ್ಲಿಕ್ ಮಾಡಬೇಕು. ಮತ್ತು ಡ್ಯೂರೇಷನ್ ನಾನು ಏನು ತೋರಿಸಿದ್ದೀನಿ ಈಗ ಆಲ್ರೆಡಿ, ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪು ಮಾಡುವಂತಿಲ್ಲ. ಈ ತಪ್ಪುಗಳು ಮಾಡಿದರೆ ಮಾತ್ರ ನಿಮ್ಮ ಒಂದು ಅರ್ಜಿ ರಿಜೆಕ್ಟ್ ಆಗುತ್ತೆ. ಅದನ್ನು ಬಿಟ್ಟು ಏನೇ ಉಳಿದ ಕಾರಣಗಳಿಂದ ನಿಮ್ಮ ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗಲ್ಲ. ಡೋಂಟ್ ವರಿ. ಒಂದು ವೇಳೆ ರಿಜೆಕ್ಟ್ ಆದರೂ ಕೂಡ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಥವಾ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ನೀವು ಈ ಥರ ಅವ್ರಿಗೆ ಇನ್ಫಾರ್ಮ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಅವರಲ್ಲಿ ಎಡಿಟ್ ಆಪ್ಷನ್ ಬಿಟ್ಟಿರ್ತಾರೆ. ಯಾಕಂದರೆ ಪಬ್ಲಿಕ್ ಲಾಗಿನಲ್ಲಿ ಅಂದರೆ ಈ ಪಬ್ಲಿಕ್ ಲಾಗಿನಲ್ಲಿ ಆಪ್ಷನ್ ಇಲ್ಲ ಅಂದಾಗ ಡಿಪಾರ್ಟ್ಮೆಂಟ್ಗೆ ಒಂದು ಆಪ್ಷನನ್ನು 100% ಕೊಟ್ಟಿರ್ತಾರೆ. ಅದಕ್ಕಾಗಿ ನೀವು ಹತ್ತಿರ ಸಮಾಜ ಕಲ್ಯಾಣ ಆಫೀಸ್ಗೆ ಹೋಗಿ ನಮಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಯಾಕಂದರೆ ನೋಡಿ, ಅಪ್ರೂವಲ್ ಅಥಾರಿಟಿ ನನಗನ್ಸಿದ ಮಟ್ಟಿಗೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿರ್ತಾರೆ. ಇದು ಒಂದು ಪ್ರೈಸ್ ಮನಿ ಅಪ್ಲಿಕೇಶನ್ ಅಪ್ರೂವಲ್ ಮಾಡುವ ಅಧಿಕಾರ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿರ್ತಾರೆ. ಬಟ್ ವೆರಿಫಿಕೇಷನನ್ನು ಮಾಡುವ ಅಧಿಕಾರವನ್ನು ತಾಲೂಕು ಸಮಾಜ ಕಲ್ಯಾಣ ಕಡೆ ಕೊಟ್ಟಿರ್ತಾರೆ. ಕೆಲವೊಂದು ಸಾರಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಕೂಡ ಅಪ್ರೂವಲ್ ಅಥಾರಿಟಿ ಇರುತ್ತೆ. ಅದ್ರ ಬಗ್ಗೆ ನಂಗೆ ಕ್ಲಾರಿಟಿ ಅಲ್ಲ. ಬಟ್ ನಾನು ಹೇಳೋದೇನೆಂದರೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಇಲ್ಲ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಹೋದರೆ 100% ನಿಮ್ಮ ಕೆಲಸ ಆಗುತ್ತೆ. ನೀವು ನೋಡಿ ವಿದ್ಯಾರ್ಥಿಗಳೇ, ಅರ್ಜಿ ರಿಜೆಕ್ಟ್ ಆಗಿದೆ ಅಂತ ಕೂತ್ಕೊಂಡ್ರೆ ನಿಮಗೆ ಪ್ರೈಸ್ ಮನಿ ಬರಲ್ಲ. ಒಂದು ಈಗಿರೋ ರೂಲ್ಸು ಬೇರೆ, ಮುಂದೆ ಏನೇನು ಬರ್ತೋ ಗೊತ್ತಿಲ್ಲ. ದಯವಿಟ್ಟು ನೀವು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಲ್ಲ ಅಂತ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ನೀವು ಜಲ್ದಿ ಬೇಗನೆ ಹೋಗಿ ನಿಮ್ಮ ಒಂದು ತಾಲೂಕು ಸಮಾಜ ಕಲ್ಯಾಣಕ್ಕೆ ಕೇಳಿ, ಅವ್ರು ಜಿಲ್ಲಾ ಸಮಾಜ ಕಲ್ಯಾಣಕ್ಕೆ ಹೋದರೆ ಅಲ್ಲಿ ಹೋಗಿ ಡೈರೆಕ್ಟ್ ಒಂದು ಅರ್ಜಿ ಬರ್ಕೊಳ್ಳಿ, ನಮಗೆ ಈ ಥರ ಸಮಸ್ಯೆ ಆಗಿದೆ ಅಂತ ಅದನ್ನು ಕ್ಲಿಯರ್ ಮಾಡ್ತಕ್ಕಂಥ ನಿಟ್ಟಲ್ಲಿ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ವೇಟ್ ಮಾಡಿಬಿಡಿ. ಯಾಕಂದರೆ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಭಾಳಷ್ಟು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಹಣ ಜಮಾ ಆಗಿದೆ. ಇಲ್ಲೇನು ಗ್ರೀನಲ್ಲಿದೆ ಅಲ್ಲ, ಇಲ್ಲಿ ನೋಡಿ ಪೇಮೆಂಟ್ ಸಕ್ಸಸ್, ಇವೆಲ್ಲ ಪೇಮೆಂಟ್ ಸಕ್ಸಸ್ ಆಗಿದೆ. ಅದು ಕೂಡ ಇಲ್ಲಿ ನೋಡಿ ಸೆಂಡ್ ಟು DBT ಈ ಕಲರಲ್ಲಿ ಏನಿದೆ ನೋಡಿ, ಈ ಎಲ್ಲ ಕೂಡ ಸೆಂಡ್ DBT ಏನಿದೆ ಇವರಿಗೂ ಕೂಡ ಆಲ್ರೆಡಿ ಅಕೌಂಟಿಗೆ ಹಣ ಜಮಾ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಅಪ್ರೂವ್ಡ್ ಏನಾಗಿದೆ ಅಲ್ಲ, ಇವರಿಗೂ ಕೂಡ ಈ ವಾರದಲ್ಲಿ ಹಣ ಜಮಾ ಆಗುತ್ತೆ. ಅದಕ್ಕಾಗಿ ಬೇಗನೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದರೆ ದಯವಿಟ್ಟು ನೀವು ಚೆಕ್ ಮಾಡಿಕೊಂಡು ಆದಷ್ಟು ಬೇಗನೆ ಅಪ್ರೂವಲ್ ಮಾಡಿಸಿ ವಿದ್ಯಾರ್ಥಿಗಳೇ. ಇನ್ನು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಏನಿದೆ ಅಲ್ಲಿ ಕೂಡ ಪ್ರೈಸ್ ಮನಿ ನಾವು ಆಪ್ಷನನ್ನು ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಎಡಿಟ್ ಅಪ್ಲಿಕೇಶನ್ ಇಲ್ಲಿ ಕೂಡ ಇನ್ನೂ ಬಿಟ್ಟಿಲ್ಲ. ಬಟ್ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ತಿಳ್ಕೊಳ್ಬೋದು. ಆಲ್ರೆಡಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಒಂದು ಅರ್ಜಿ ಸಂಖ್ಯೆ ಹಾಕಿ ನೀವು ತಿಳ್ಕೊಳ್ಬೋದು. ರಿಜೆಕ್ಟ್ ಆದರೆ ನೀವು ಕೂಡ ತಾಲೂಕು ಸಮಾಜ ಕಲ್ಯಾಣ ಆಫೀಸ್ ಅಥವಾ ಡಿಸ್ಟ್ರಿಕ್ಟ್ ಸಮಾಜ ಕಲ್ಯಾಣ ಆಫೀಸ್ಗೆ ಭೇಟಿ ಕೊಟ್ಟು ಇದನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಆನ್ಲೈನ್ ಅರ್ಜಿ ಅಂತ ಕ್ಲಿಕ್ ಮಾಡಿದಾಗ ಅದು ಅಂಡರ್ ಮೇಂಟೆನೆನ್ಸ್ ಇದೆ. ಏನಾದರೂ ಒಂದು ವೇಳೆ ಎಡಿಟ್ ಅಪ್ಲಿಕೇಶನ್ ಬಿಟ್ಟರೆ ನಾನು ದಯವಿಟ್ಟು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.